ಹೋಗ್ಲಿ ಬಿಡು, ಹೀಗಾದ್ರೂ ನಿನಗೆ ಹೂ ಮುಡ್ಸೋ ಅವಕಾಶ ಸಿಕ್ತು ನನಗೆ. ತಮಾಷೆ ಮಾಡಬೇಡ ಬಾವ, ಹುಷಾರಾಗಿರ್ಬೇಕು. ಆಗ್ಲಿ, ನಾನು ಹುಷಾರಾಗೇ ಇರ್ತೀನಿ. ಸರಿ ಸರಿ, ಮೊದಲು ಈ ದೇವ್ರ ಪ್ರಸಾದನ ತಿನ್ನು. ನಮ್ಮ ಮಗುಗೆ ಒಳ್ಳೇದು ಅಂತ ಹೇಳಿದ್ರಲ್ವ ಪುರೋಹಿತರು. ಇನ್ನು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಇಬ್ರು ಒಳಗೆ ಇದಾರಲ್ವಾ? ಹಾವನ್ ಬಿಟ್ರೆ ವೈದೇಹಿ ಬೆನ್ನತ್ತಿ ಅವಳನ್ನ ಕಚ್ಚುತ್ತೆ ಅಂತ ಹೇಳಿದ್ರಿ ಅಲ್ವಾ? ಬಿಡು. ಅರ್ಜೆಂಟ್ ಮಾಡಬೇಡ ವಾಲಿ. ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀರಾ, ಆದ್ರೆ ಹಾವನ್ ಮಾತ್ರ ಕಳಿಸ್ತಿಲ್ಲ. ಹಾವನ್ ಯಾವಾಗ ಬಿಡ್ತೀರಾ? ಇಲ್ಲಿಂದ ಅವ್ರು ಹೋದ್ಮೇಲ? ಇವ್ರು ಹೇಳ್ತಿರೋದು ಸರಿನೇ ಅಮ್ಮ, ಹಾವನ್ನ ಈಗಲೇ ಬಿಟ್ಬಿಡೋಣ. ಅರ್ಜೆಂಟ್ ಮಾಡಬೇಡ ನಾಗ. ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಬ್ರಿಗೋಸ್ಕರ ಒಬ್ರು ಪ್ರಾಣ ಕೊಡ್ತಾರೆ. ನಿನ್ ಹಾವಲ್ಲಿ ಎಷ್ಟೇ ವಿಷಯ ಇದ್ರು ದೇವಾಂಶ್ ಪಕ್ಕದಲ್ಲಿದ್ರೆ ಏನೋ ಒಂದ್ ಮಾಡಿ ಅವಳನ್ನ ಕಾಪಾಡ್ಬಿಡ್ತಾನೆ. ಇಲ್ಲಿವರೆಗೂ ನಾನು ಎಷ್ಟೋ ಸಲ ಹೀಗೆ ಸೋತೋಗಿದ್ದೀನಿ. ಹಾಗಾದ್ರೆ ನಾವು ಹಾವನ್ ಬಿಡಕ್ಕಾಗದೇ ಇಲ್ಲ. ಯಾಕೆ ಅಂದ್ರೆ ಇಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಾರಲ್ಲ. ವೈದೇಹಿನ ಸಾಯಿಸೋಣ ಅನ್ಕೊಂಡು ಪ್ರತಿ ಸಲ ದೇವಾಂಶ್ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಅವಳು ಬದುಕಿದ್ದಾಳೆ. ಹಾಗೆ ಆ ಕುಟುಂಬದವ್ರನ್ನೆಲ್ಲ ಸಾಯಿಸ್ಬೇಕು ಅನ್ಕೊಂಡು ಪ್ರತಿ ಸಲನೂ ವೈದೇಹಿ ಪಕ್ಕದಲ್ಲಿದ್ದಿದ್ದಕ್ಕೆ ಆ ಕುಟುಂಬದವರೆಲ್ಲ ಉಳ್ಕೊಂಡಿದ್ದಾರೆ. ಅದಕ್ಕೆ ಇವತ್ತಿವಳನ್ನ ನಾವು ಸಾಯಿಸ್ಲೇಬೇಕು ವಾಲಿ. ಯಜಮಾನ್ರೆ, ಯಜಮಾನ್ರೆ, ನನ್ ಮಗು ಯಜಮಾನ್ರೆ, ಬೇಗ ಬನ್ನಿ, ಬೇಗ ಬನ್ನಿ, ನನ್ ಮಗುನ್ ಕಾಪಾಡ್ಬೇಕು. ಯಜಮಾನ್ರೆ. ಏನಾಯ್ತು? ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಹೋಗ್ಬೇಡ. ಯಜಮಾನ್ರೆ, ಏನಾಯ್ತು? ಇದ್ದಕ್ಕಿದ್ದಾಗ ನನ್ ಮಗು ಹೊಟ್ಟೆ ನೋವು ಅಂತ ಹೇಳಿ ಮೂರ್ಛೆ ಹೊಟ್ಟೋಯ್ತು. ಹೌದಾ? ಅಯ್ಯಯ್ಯೋ, ಏನಾಯ್ತಮ್ಮ? ಇವಾಗ ಬಿಡು ನಾಗ ಹಾವ್ನ. ಈಗ್ಲೂ ದೇವಾಂಶ್ ಪಕ್ಕದಲ್ಲಿ ಇದ್ದಾನಲ್ಲ. ಇವಾಗ ಅವಳನ್ನ ಬಿಟ್ಟು ಹೋಗ್ತಾನೆ ನೋಡು. ಅಂದ್ರೆ ಇದು ನೀನ್ ಮಾಡಿರೋ ಸೆಟಪ್ಪ? ಹೌದು. ಅವನನ್ನು ಕಚ್ಚಬೇಕು ಅಂತ ಕರ್ಚೀಫ್ ಹಾಕಿದ್ವಲ್ಲ, ಇವಾಗ ಅವನು ಹೊರಟೋದೆ ಹೇಗೆ? ಯೋಚನೆ ಮಾಡಬೇಡಿ, ಒಬ್ರನ್ನ ಕಚ್ಚಿ ವಾಪಸ್ ಬಂದ್ಬಿಡಲ್ಲ, ಇನ್ನೊಬ್ರನ್ನು ಕೂಡ ಹುಡುಕಿ ಕಚ್ಚಿ ವಾಪಸ್ ಬರುತ್ತೆ. ನನ್ ಮಗುಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಹೌದಾ? ಯಾವಾಗಿಂದ? ಅರ್ಧ ಗಂಟೆಯಿಂದ ಅಳ್ತಿದ್ದಾಳೆ, ತುಂಬಾ ನೋವು ಅಂತ. ಮಗು ಏನಾದ್ರೂ ತಿಂದಿದ್ಯಾ? ಇಲ್ಲ ಯಜಮಾನ್ರೆ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಅಂತ ಅಳಕ್ ಶುರು ಮಾಡ್ಬಿಟ್ಲು. ಹತ್ತು ಹಾಗೆ ಪ್ರಜ್ಞೆ ತಪ್ಪಿಟ್ಲು. ತುಂಬಾ ಭಯ ಆಗ್ತಿದೆ ನನ್ಗೆ. ನನ್ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನನಗ್ ದಯವಿಟ್ಟು ಸಹಾಯ ಮಾಡಿ. ಬಾವ, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಯಜಮಾನ್ರೆ, ದಯವಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಬಾವ, ಕರ್ಕೊಂಡು ಹೋಗೋಣ. ಬನ್ನಿ ಬಾವ. ಸರಿ, ಬನ್ನಿ. ಛೇ, ಇಬ್ರು ಯಾಕೆ ಹೋಗ್ತಾ ಇದ್ದಾರೆ? ಅದಕ್ಕೆ ಇಬ್ಬರು ಇದ್ದಾಗ್ಲೇ ಬಿಡಿ ಅಂತ ಹೇಳಿದ್ದು. ಇವಾಗ ಆ ಹಾವನ್ನ ಹಿಡ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಅಯ್ಯೋ ಅಮ್ಮ, ನೀವ್ ಬರೋದ್ ಬೇಡ. ಮಗು ಮೊದ್ಲೇ ಅಳ್ತಿದೆ, ನಾವ್ ಹೋಗ್ ಬರ್ತೀವಿ ಅಮ್ಮ. ನಾನು ಬರ್ತೀನಿ. ಇಲ್ಲೇ ಇತ್ತಾನೆ, ಏನ್ ಮಾಡ್ಲಿ? ಮೊದ್ಲು ನೀವು ಕಾರ್ ಹತ್ತಿ. ಅದ್ ಹಾಗಲ್ಲ ಅಮ್ಮವ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ತಾಯಿ ಆಗ್ತಿದ್ದೀರಾ ಅಮ್ಮವ್ರೆ. ನೀವು ಬಂದ್ರೆ ಕಷ್ಟ ಆಗತ್ತೆ. ನಾನ್ ನನ್ ಮಗು ಪ್ರಾಣನ ಉಳಿಸ್ಕೋಬೇಕು ಅಮ್ಮವ್ರೆ. ಅಬ್ಬಾ, ಏನ್ ಆಕ್ಟಿಂಗ್ ನೋಡ್ದ್ಯಾ? ಇದು ನಮ್ ಟ್ರೈನಿಂಗ್ ಅಂದ್ರೆ. ಈಗ್ಲೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ನೀವಿಲ್ಲೇ ಇರಿ ಅಮ್ಮ. ವೈದೇಹಿ, ಅವ್ರು ಹೇಳ್ತಿರೋದು ಕರೆಕ್ಟೇ. ನೀನೀಗ ಬರೋದು ಒಳ್ಳೇದಲ್ಲ. ಇಲ್ದಿರೋ ಅಪಾಯನ ಮೈ ಮೇಲೆ ಎಳ್ಕೊಂಡು ಹಾಗಾಗತ್ತೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ನಾನು ಆದಷ್ಟು ಬೇಗ ಬರ್ತೀನಿ. ಬಾವ, ಅದ್ ಹಾಗಲ್ಲ ಬಾವ. ಏನೂ ಆಗಲ್ಲ ವೈದೇಹಿ, ಬೇಗ ಬರ್ತೀನಿ ಅಂತ ಹೇಳ್ದೆ ಅಲ್ವಾ? ನೀನು ಇಲ್ಲೇ ಇರು. ಬನ್ನಿ ಅಮ್ಮ, ಕಾರ್ ಹತ್ತಿ ಕೂತ್ಕೊಳ್ಳಿ.
ಈಗ ಹಾವು ಬಿಡೋಣ, ನಡೀರಿ. ಹಿಂದಿಂದ ಯಾಕೆ ಬಿಡಬೇಕು? ಆ ಹಾವನ್ನ ನಾವು ವೈದೇಹಿ ಇರೋ ಜಾಗದಲ್ಲೇ ಬಿಡ್ಬೋದಾಗಿತ್ತಲ್ಲ. ಸಿಕ್ಕಾಕೊಂಡ್ರೆ ನಮ್ ಕತೆ ಅಷ್ಟೇ. ಎಲ್ಲಾದ್ರೂ ಯಾರಿಗಾದ್ರೂ ಹಾವು ಕಚ್ಚಿ ಅಲ್ಲಿ ಸುತ್ತಮುತ್ತ ನಾನು ಕಂಡ್ರೆ ನನ್ನ ಮೇಲೆ ಅನುಮಾನ ಪಡ್ತಾರೆ. ನೀವು ನನ್ನ ಜೊತೆ ಓಡಾಡ್ತಿರೋದು ಇಲ್ಲಿ ಯಾರಾದ್ರೂ ನೋಡಿರ್ತಾರೆ, ಹಾಗಾಗಿ ನೀವು ಸಿಕ್ಕಾಕೋತೀರಾ. ನಮ್ಮ ವಿಷಯ ಬಿಡು, ನೀನು ಹೊರಡು. ಇಲ್ಲಿ ನಮ್ಮನ್ನ ಯಾರು ನೋಡ್ಲಿಲ್ವಲ್ಲ, ನಾವು ಹೋಗೋಣ ನಡಿ. ಒಂದು ನಿಮಿಷ ತಡಿ, ಮೊದಲು ಈ ಡೋರ್ನ ಲಾಕ್ ಮಾಡೋಣ. ಅವಳು ಆಚೆನೇ ಹೋಗ್ದಿರೋ ಥರ ಮಾಡೋಣ. ಸರಿ, ನಡಿ. ಸರ್, ಕಾರ್ ಸ್ವಲ್ಪ ಬೇಗ ಓಡಿಸ್ತೀರಾ? ನನ್ನ ಮಗು ಪ್ರಾಣ ಇವತ್ತನ್ನು ಉಳಿಸ್ಕೊಳ್ಳೇಬೇಕು. ಸ್ವಲ್ಪ ಬೇಗ ಹೋಗಿ ಸರ್, ಬೇಗ ಸರ್. ಸರ್ ಬೇಗ ಹೋಗಿ ಸರ್, ನನ್ನ ಮಗು ತುಂಬ ಕಷ್ಟಪಡ್ತಿದೆ ಸರ್. ಬಾವಾ, ಗಂಡು ಮಕ್ಳಿಗೆ ಎಡ್ಗಣ್ ಅದ್ರಿದ್ರೆ ಒಳ್ಳೇದಲ್ವಂತೆ, ಬಲ್ಗಣ್ ಅದ್ರಿದ್ರೆ ಒಳ್ಳೇದು. ಅದೇ ಹೆಣ್ಮಕ್ಳಿಗಾದ್ರೆ? ಹೆಣ್ಮಕ್ಳಿಗಾದ್ರೆ ಎಡ್ಗಣ್ ಅದ್ರಿದ್ರೆ ಒಳ್ಳೇದು. ಮಗು ಆರಾಮಾಗಿದೆಯಲ್ಲ? ಇಲ್ಲ ಸರ್, ಬೇಗ ಹೋಗಿ. ಅವಳಿಗೆ ಏನಾಗ್ಬಿಡತ್ತಂತ ಭಯ ಆಗ್ತಿದೆ. ಹಾ ಹಾ. ಏನಾಯ್ತು ಸರ್? ಏನಿಲ್ಲಮ್ಮ, ಎಡ್ಗಣ್ ಅದ್ರಿದ್ರೆ ಕೆಟ್ಟದಾಗುತ್ತೆ ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ದೇವ್ರು ನಿನಗೆ ಸೂಚನೆ ಕೊಡ್ತಾ ಇದ್ದಾರೆ, ಅಲ್ಲಿ ನಿನ್ನ ಹೆಂಡತಿ ಕತೆ ಮುಗಿಯತ್ತೆ. ಮತ್ತೆ ಎಡ್ಗಣ್ ಅದ್ರಬಾರ್ದು ಅಂತ ಹೇಳಿದ್ರೆ? ಏನಿಲ್ಲ ಬಾವಾ, ಬಲ್ಗಣ್ ಮುಚ್ಕೊಂಡು ಎಡ್ಗಣ್ಣಲ್ಲಿ ನೋಡಿದ್ರೆ ಹೊರಟೋಗುತ್ತೆ. ನಿಜನಾ? ನಿಜಾನೇ ಬಾವಾ.
ಆದರೂ ಇವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋದು ಮುಖ್ಯ. ಅದೇನ್ ಮೊಟ್ಟೆ ನೋಡ್ತಾ ನಿಂತಿದೆ ಆಗಿಂದ? ಅಲ್ಲ, ಇದು ಕಚ್ಚುತ್ತಾ ಇಲ್ವಾ? ನೀನ್ ಸಮಾಧಾನ ಮಾಡ್ಕೋವಾಲಿ. ಏನಾಯ್ತು ಸರ್? ಕಾರ್ ನಿಲ್ಸ್ಬಿಟ್ರಿ? ಅಣ್ಣ ಒಂದು ನಿಮಿಷ ಅಣ್ಣ, ಒಬ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಹಾ, ಕಳಿಸಿ. ಇಳಿರಿ ಯಜಮಾನ್ರೆ, ಇಳಿರಮ್ಮ, ಹುಷಾರು. ಯಜಮಾನ್ರೆ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಯಜಮಾನ್ರೆ? ನೀವು ಬೇಗ ಆಟೋದಲ್ಲಿ ಹಾಸ್ಪಿಟಲ್ಗೆ ಹೋಗಿ. ಯಜಮಾನ್ರೆ, ಸರ್, ಬೇಗ ಹೋಗಿ. ನನ್ ಮಗನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಸರ್. ಏನಾಗಲ್ಲಮ್ಮ, Please, ನಾನು sir. ಹೇಳ್ತಾ ಇದೀನಲ್ವಾ? ಬನ್ನಿ sir, ಕರ್ಕೊಂಡು ಏನೂ ಆಗಲ್ಲಮ್ಮ, ಹೋಗಿ. ನಾನು ಹೇಳ್ತಾ ಇದೀನಲ್ವಾ? Sir, urgent, ಬನ್ನಿ. sir. ಅವ್ರಿಗೆ ದಾರಿ ಗೊತ್ತು, ನೀವು ಹೋಗಿ ಬೇಗ. ಅಣ್ಣ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಿ. ಕಾಲ್ ರಿಸೀವ್ ಮಾಡು ವೈದೇಹಿ, ಕಾಲ್ ರಿಸೀವ್ ಮಾಡು. ಅವ್ರಿಗೆ ದುಡ್ಡು ಕೊಡೋದು ಮರ್ತು ಹೋದ್ನಲ್ಲ ಪಾಪ. ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಪಾಪ. ನಿಲ್ಸಪ್ಪ, ನಿಲ್ಸು, ಆಟೋ ನಿಲ್ಸು. ನನ್ ಮಗುಗೆ ಏನೂ ಆಗಿಲ್ಲ. ತಗೋ ದುಡ್ಡು, ಹೋಗು. ಬನ್ರಿ ಹೋಗೋಣ.
ಇವ್ರು ನನಗೆ ಮೋಸ ಮಾಡಿದ್ರ? ಏಯ್ ನಿಂತ್ಕೊಳ್ಳಿ! ಓಡ್ ಹೋಗೋಣ ಬನ್ರಿ. ಹಾ ಏಯ್ ನಿಂತ್ಕೊಳ್ಳಿ! ಬೇಗ ಬಾ. ನಿಂತ್ಕೊಳ್ಳಿ! ಇವ್ರು ನಮ್ಮಲ್ಲಿ ವಿಚಾರಿಸ್ಕೊಳ್ಳೋಣ. ಮೊದಲು ವೈದೇಹಿಗೆ ಏನಾಯ್ತು ನೋಡಬೇಕು. ಖಂಡಿತ ಅಲ್ಲಿ ನನ್ನ ವೈದೇಹಿಗೇನೋ ಆಗಿರುತ್ತೆ. ಛೇ, ಈ ವೈದೇಹಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಆ ಹಾವು ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಏನ್ ಮಾಡೋದು ನಾವು? ವಾಲಿ, ಆವೇಶ ಪಡ್ಬೇಡ, ಸ್ವಲ್ಪ ಸಮಾಧಾನವಾಗಿರೋ. ಬಾಗ್ಲು ಹಾಕೊಂಡ್ರೆ ಅದಾದ್ರೂ ಏನ್ ಮಾಡಕ್ಕಾಗುತ್ತೆ? ಅಲ್ಲೇ ಎಲ್ಲೋ ಒಳಗಡೆ ಹೇಗೆ ಹೋಗೋದು ಅಂತ ನೋಡ್ತಾ ಇರುತ್ತೆ. ಎಷ್ಟು ಅಂತ ವೆಯ್ಟ್ ಮಾಡೋದು?